ನಾನು ಫೋನ್ ಮಾಡ್ತೀನಿ ಮನೆಯವ್ರಿಗೆ. ನಮಸ್ಕಾರ. ನಾವು ಇವತ್ತು ಇಲ್ಲೊಂದು ಜಾಗದಲ್ಲಿ ಏನು ಇಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಇವತ್ತು ನಮ್ಮ ಈ ವಿಡಿಯೋನ ಇಂಧನ ಸಚಿವರು KJ ಜಾರ್ಜ್ ಅವರು ಮತ್ತೆ ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಇದನ್ನ ನೋಡ್ಲೇಬೇಕು. ಇವತ್ತು KEBಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ನನಗೆ ನಮ್ಮ ರೈತರು ಕರೆ ಮಾಡಿ ತಿಳಿಸಿದ್ರು. ಏನು ಇವ್ರು 5 ಜನ 25 KV ಹಾಕಿಸ್ಕೊಂಡಿದ್ರು. ಆ ಜಾಗಕ್ಕೆ ಬೇರೆ ಇನ್ಯಾರೋ ಒಂದು 5 ಜನ ಇನ್ನೂ ಅವರು ಬೋರ್ ಕೊರೆಸ್ಕೊಂಡು ಯಾವುದೇ ರೀತಿ ಇನ್ನೂ ಒಂದು ಮೋಟ್ರ್ ಬಿಡೋದಾಗ್ಲಿ ಏನು ಮಾಡಿಲ್ಲ ಅಂತ ಅಂದ್ರು ಕೂಡವ ಇವತ್ತು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದವರು ಅಕ್ರಮವಾಗಿ ಅವ್ರಿಗೆ RR ನಂಬರ್ ಕೊಟ್ಟಿರೋದು ಅಲ್ದನೆ ಅವ್ರ ಹತ್ರ ಹಣ ಒಂದು 40,000 50,000 ಒಬ್ಬೊಬ್ರ ಹತ್ರ ದುಡ್ಡಿಸ್ಕೊಂಡು ಇವತ್ತು ಇವರು ವ್ಯವಸಾಯ ಮಾಡ್ತಿರುವಂತಹ ಒಂದು ಏನು ಕರೆಂಟ್ ತಗೊಳ್ತಾ ಇದ್ರ ಆ ಜಾಗಕ್ಕೆ ಬಂದು ನಾನು 63 KV ಅದನ್ನ ಅಪ್ಗ್ರೇಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದ್ರೆ ಇವ್ರದ ಯಾವುದೇ ರೀತಿ ಪರ್ಮಿಷನ್ ಇಲ್ದನೆಯ ಮೊದ್ಲೇನೆ 63 KV ಇರೋತ್ತವು ಎಷ್ಟು ಜನ ರೈತರು ಹೊಡೆದಾಡ್ತಾ ಇದೀವಿ ಅನ್ನೋದು ನೋಡಿದೀವಿ. ಇವರ ಯೋಗ್ಯತೆಗೆ 25 KV ಇರೋ ಜಾಗಕ್ಕೆ ಅವ್ರ 5 ಜನಕ್ಕೆ ಬೇಕು ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ 25 KV ಕೊಡ್ಬೋದಾಯ್ತು ಅವ್ರಿಗೆ. ಇವರು ಒಳೊಳಗೆ ದುಡ್ಡಿಸ್ಕೊಂಡು ಇವತ್ತು ಇವರು ಕೊಟ್ಟಿಲ್ಲ ಅಂತ ಅನ್ಬಿಟ್ಟು ಇವತ್ತು ಕಲೆಕ್ಷನ್ ಕಟ್ ಮಾಡಿ ಇವತ್ತು ಮನೆಗಳಿಗೆ ನೀರಿಲ್ಲ ನೋಡಿ. ಇದು ನಮ್ಮ ಪಿರಿಯಾಪಟ್ಟಣ ತಾಲೂಕು ಚಪ್ಪರದಳ್ಳಿ ಮತ್ತೆ ಕುಳ್ಳಯ್ಯನಕೊಪ್ಲು ಮಧ್ಯ ಭಾಗದಲ್ಲಿ ಬರ್ತದೆ. ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ AEE ಲಕ್ಷ್ಮೀಕಾಂತ್ ಗೌಡ ಅವ್ರು ಬರ್ತಾರೆ ಇದಕ್ಕೆ. ಇಲ್ಲಿ ಲೈನ್ ಮೆನ್ಗಳಾಗಿರ್ಬೋದು ಮತ್ತೆ ಜೈಗಳಾಗಿರ್ಬೋದು AEEಗಳಾಗಿರ್ಬೋದು ಟೋಟಲ್ ಆಗಿ ಈ ಒಂದು ಕಲೆಕ್ಷನ್ ಬಂದು ಕಿತ್ತಾಕವ್ರೆ ಅಂತಂದ್ರೆ ನಿಮ್ಗೆ ಯಾರೀ ಕೊಟ್ಟವರು ರೈಟ್ಸಾ? ನಿಮ್ಗೇನ್ ಮಾನ ಮರ್ಯಾದೆ ಏನು ಇಲ್ವಾ? ಯಾವನ್ ಕಿತ್ತಾಕ ಹೇಳಿದ್ದು? ಇದಕ್ಕೆ ಅದು ಸಂಬಂಧಪಟ್ಟಂಗೆ ಇದೇನು ಅನ್ನೋದನ್ನ ವಿಚಾರನ ನಮ್ಮ ರೈತರ ತಿಳಿಸ್ತಾರೆ. ಹೇಳಿ ಏನಾಯ್ತು, ಏನು ವಿಚಾರ ಹೇಳಿ. ಈಗ ನಾವು ಮೊದ್ಲು 63 KV ಇದ್ದು ಅಲ್ಲಿ ಕಲೆಕ್ಷನ್ 63 KV ಇದ್ದಾಗ ನಮ್ಗೆ ಜನ ಜಾಸ್ತಿ ಆದಾಗ ನಮ್ಗೆ ನೀರಿನ ಸಮಸ್ಯೆ, ಪದೇ ಪದೇ ಕರೆಂಟ್ ಹೋಗೋದು, ಫ್ರೀಜ್ ಹೋಗೋದು, ಲೈನ್ ಹೋಗೋದು ಮಾಡ್ತಿದ್ದೋ. ಹಂಗಾದಾಗ ಲಾಸ್ಟ್ಗೆ ಇದು ಆಗೋದಿಲ್ಲ ಏನ್ ಮಾಡೋದು ಅನ್ಕೊಂಡು ನಾವು ಹಗಲು ರಾತ್ರಿ ಶ್ರಮ ಪಟ್ಟು ಏನ್ ಮಾಡಿದ್ರು ಮಾಡಿದ ಬೆಳೆ ಎಲ್ಲ ನಾವು ನೀರಿಂದನೇ. ಈಗ ಏನಾಯ್ತು, ಬೇಡಕ್ಕೆ ಬೇಡ ಅಂದ್ಬಿಟ್ಟು ನಾವು ಇವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಈ ಅಮ್ಮ ನಾವೆಲ್ಲ ದುಡ್ಡು ಕಾಸಿಗೆ ನಾವು ದುಡ್ಡು ಕಟ್ ಮಾಡ್ಕೊಂಡು ಅವ್ರಿಗೆ 5 ಜನ ಸೇರಿ ಅವತ್ತು ನಾವು ಈ TCಗೆ ದುಡ್ಡು ಹಾಕಿ ಖರ್ಚು ಮಾಡಿ TC ಹಾಕಿಸ್ತೇವೆ. 5 ಜನ ಹಾಕ್ಸ್ಕೊಂಡ್ರಿ. ಹಾಕ್ಸ್ಕೊಂಡಾದ್ಮೇಲೆ ಈಗ ನಾವು ಇದ್ರಲ್ಲಿ ಎಲ್ಲ ನೆಮ್ಮದಿಯಾಗಿ ನಾವು ಹಂಗ ಮಾಡ್ಕೊಂಡು ಹೋಗ್ತಿದ್ದೋ. ಈಗ ನಾವು ನೋಡಿ ಅಲ್ಲಿ ಶುಂಠಿ ಹಾಕಿದೀವಿ. ಶುಂಠಿ ಹಾಕಿ ಇವತ್ತು ನೆನ್ನೆ ಕಟ್ ಮಾಡಿರೋದು. ಈಗ ನೆನ್ನೆಯಿಂದ ನೀರು ಹೊಡೆದಿಲ್ಲ, ಶುಂಠಿ ಅದು ಒಣಗೋಗೆ ಫಸ್ಟ್ ಆಯ್ತದೆ. ಅದಕ್ಕೆ ನಾವು ರೈತರು ನಾವು ಔಷಧಿ ಕುಡಿಬೇಕಾ ವಿಷ ಕುಡಿಬೇಕಾ ಇವ್ರು ಆಡ್ಕೊಂಡು ಇದು ಮಾಡಕ್ಕೆ. ಈಗ ಅವರು ನಮ್ಮಂತ ರೈತರೇ, ಅವ್ರಿಗೆ ನಾವು TC ಹಾಕೊಟ್ಬಿಡಿ ಅಂತ ಹೇಳಿಲ್ಲ. ಅವ್ರಿಗೆ ಸಪ್ರೇಟ್ ಈಗ 7-9 ಜನ ಅವರೇ. ಅವ್ರಿಗೆ ಸರ್ಕಾರದಿಂದ ಏನೋ ಅವ್ರಿಗೆ ಇದೇ ಎಸ್ಟಿಮೇಟ್ ಮಾಡ್ಕೊಂಡು ಅವ್ರಿಗೆ ಸಪ್ರೇಟಾಗಿ TC ಹಾಕೊಡ್ಬೇಕು. ಇಲ್ಲ ಮತ್ತೆ ಈ ಚೆನ್ನಾಗಿರೋ TCನ ಓವರ್ಲೋಡ್ ಅಂತ ಅಂದ್ಬಿಟ್ಟು ತೆಗೆದ ಒಳ್ಳೆ TCನ ತೆಗೆದ್ಬಿಟ್ಟು 63 KV TC ಕೊಡ್ಸ್ಬೇಕಾ? ಅದು ನಿಮ್ಗೆ ಹೇಳುವಿಲ್ಲ. ನಮ್ಗೆ ಯಾರು ಮನವರಿಕೆನೂ ಮಾಡಿಲ್ಲ. ಇಲ್ಲ ಈಗ ಬಂದು ತೆಗೆದು ಹಾಕವ್ರಲ್ಲ ಲೈನ, ನಮ್ಗೆ ಯಾರು ಒಂದು ವಿಚಾರ ತಿಳಿಸಿಲ್ಲ. ಈಗ ಇವೆಲ್ಲ ತೆಗೆದು ಹಾಕ್ಬಿಟ್ಟು ಹೋಗಾರೆ. ನಾವು ಮಾಡಿರೋ ಬೆಳೆ ನಾವೇನ್ ಮಾಡೋದು? ನೀರಿಲ್ವಲ್ಲ. ಈಗ ಇದನ್ನ ನಮ್ಮ ಇವರು AEE ಅವರು ಲಕ್ಷ್ಮೀಕಾಂತ್ ಅವರು ಅದೇನು ನಿಮ್ ಕೂಡ್ಲೆ ಇದನ್ನ ನಿಮ್ಮ ಲೈನ್ ಮ್ಯಾನ್ಗಳು ತಿಳಿಸ್ಬಿಟ್ಟು ಇದನ್ನ ಹಾಕ್ಸ್ಕೊಡೋ ಅಂತ ವ್ಯವಸ್ಥೆ ಮಾಡಿ. ಇಲ್ಲ ಅಂದ್ರೆ ವಿಷದ ಬಾಟ್ಲಿ ಹಿಡ್ಕೊಂಡು ನಿಮ್ KEB ಹತ್ರನೇ ಬಂದು ಕೂತ್ಕೋಬೇಕಾಗ್ತದೆ. ಬೇರೆಯವ್ರಿಗೆಲ್ಲ ಆದ್ರೆ ಅಲ್ಲಿ ರೈತರು ಬಿಡೋದಿಲ್ಲ ಅಂತ ಹೇಳ್ತೀರಿ. ಇದಕ್ ಮಾತ್ರ ನಿಮ್ಗೆ ಇಷ್ಟ ಬಂದಂಗ್ ಮಾಡ್ಕೊಡ್ತೀರಾ? ಏನ್ ನಿಮ್ದು ಒಳಸಂಚ್ ಏನಿದು? ಸರ್ಕಾರಕ್ಕೆ ಏನ್ ಮೋಸ ಮಾಡಿದ್ವಿ? ಕುಡಿಯಕ್ ನೀರಿಲ್ವಲ್ಲ, ಅವ್ರ ಮನೆ ತಂದ್ಕೊಡ್ಲಿ ನೀರ. ನಮ್ಮ ಮನೆಗಳಿಗೆಲ್ಲ ಕುಡಿಯಕ್ ನೀರಿಲ್ಲ, ಅವ್ರ ಮನೆ ತಂದ್ಕೊಡ್ಲಿ. ಕುಡಿಯಕ್ ನೀರ್ ತಂದ್ಕೊಡ್ಲಿ. ಬೆಳೆ ಎಲ್ಲ ಹಾಳಾಯ್ತಾವಲ್ಲ. ಬೆಳೆ ಎಲ್ಲ ಮಾಡಿದ್ವಿ ಅಧ್ಯಕ್ಷರೇ. ನಾವು ಸಾಲ ಮಾಡಿ ನಾನೊಂದ್ಸರಿ ಮಾತಾಡ್ತೀನಿ ಅವ್ರ ಜೊತೆ, ಯಾರು AEE ಅವ್ರ ಜೊತೆ. ಈಗ ಯಾವ್ದಾದ್ರು ಒಂದು ಇದ್ರಲ್ಲಿ ಒಂದು ನಂಬರ್ AEE ನಂಬರ್ ಇದೆಯಾ? ಇಲ್ವಾ? ನಿನ್ನ ಹತ್ರ ಇಲ್ವಾ AEE ನಂಬರ್? ನೀನು ಮಾಡಿದ್ರಲ್ಲ ನಾವದು AEE ನಂಬರ್ ಕೊಡೋರ್ಗೆ 94 ಇಂದ. ಈಗ ದನಕ್ಕೆ ಕರಿಗೆ ಯಾವ್ದಕ್ಕೂ ನೀರಿಲ್ವಲ್ಲ, ಕುಡಿಯಕ್ಕೂ ನೀರಿಲ್ವಲ್ಲ, ಎಲ್ಲಿ ಅವ್ರ ಮನೆಯಿಂದ ತಂದು ಕೊಡ್ತಾರ ನೀರಾ? ಹೇಳ್ದಾನೆ ಕೇಳ್ದಾನೆ ಕಟ್ ಮಾಡ್ಬಿಟ್ಟು ಹೋಗವ್ರೆ. ಅದ ಹೊಗೆಪಟ್ಟಕ್ ನೀರು ಎಲ್ಲ ಏನು ಯಾವ್ದಕ್ಕೂ ಸಮಸ್ಯೆಗೆ ಈಗ ನೀರೇ ಇಲ್ದಂಗೆ. ಇಲ್ಲಿ ಜನಗಳು ಕುಡಿಯಕ್ಕೂ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ವಲ್ಲ, ಏನ್ ಮಾಡೋದು ನಾವು? ಎಲ್ಲ ಕಟ್ ಮಾಡಕ್ ಅವ್ರಿಗೆ ಪರ್ಮಿಷನ್ ಇಲ್ಲ. ಇಲ್ಲಿ ಏನೇನು ನಮ್ಮಿಂದ ಏನೋ ತೊಂದರೆ ಆಗಿದ್ರೆ, ದುಡ್ಡು ಕಟ್ತಾನೆ ಇದ್ರೆ ಕಟ್ ಮಾಡ್ಕೊಂಡು ಹೋಗೋದು ನ್ಯಾಯ. ಎಲ್ಲ ಪರ್ಫೆಕ್ಟ್ ಆಗಿದ್ದಾಗ ಇವ್ರು ಈ ಕೆಲಸ ಮಾಡ್ಕೊಂಡು ಹೋಗವ್ರೆ ಅಂದ್ರೆ RR ನಂಬರ್ ಆಗಿರೋದನ್ನ ಕಟ್ ಮಾಡಕ್ ಅವ್ರು ಯಾರು? ಏನ್ ಅಧಿಕಾರ ಇವ್ರಿಗೆ? ರೈತರ ತಲೆ ಮೇಲೆ ಇವರು ಅಧಿಕಾರಿಗಳು ಎಲ್ಲಾ ಸೇರ್ಕೊಂಡು ಗುಂಡೆ ತಗಕ್ಕೆ ನಿಂತವ್ರೆ. ಅವ್ರು ಏನು ಒಳ್ಳೇದ್ ಮಾಡ್ಕೊಡ್ತೀನಿ ಅಂದ್ರೆ ಮಾಡ್ಕೊಡ್ಲಿ, ಮಾಮೂಲಿ ಆ ಕಡೆ ಈಗ
ಮಾಮೂಲಿ 3 ಪೇಸ್ ಹೋಗಿದಿ ಬೇರೆ ಆ ಕಡೆ ಹೋಗಿಲ್ಲ 11 KV ಹೋಗೈತೆ. ಅಲ್ಲೇ ಹೊಲ್ದೊಳಗೆ ಐತೆ ಡೈರೆಕ್ಟ್. ಅಲ್ಲೇ ಹಾಕೊಡ್ಬೋದಲ್ಲ ಆಗ? ಅಲ್ಲೇ ಹಾಕ್ಬೋದು, ಇದೇ ಬೇಕಿಲ್ಲ. ಅವ್ರ ಜಮೀನ್ ಒಳಗಡೆ 11 KV ಇದೆ. 11 KV ಇದನ್ನ ಯಾಕೆ ತಗೊಂಡೋಗ್ಬೇಕು? ಈಗ ನಿಮ್ ನಂಬರ್ ಇಂದ ಎತ್ತೋದಿನ ನೋಡಿ ಹಿಂಗೆ ಅಂತ. ನಿನ್ನೆ ಫೋನ್ ಮಾಡಿ ನನ್ನ ಹತ್ರ ರೆಕಾರ್ಡ್ ಇದೆ. ನಮ್ಮ ಮೇಲೆ ಭಾರಿ ಇದ್ ಮಾಡಿದ್ದಾರೆ. ನೀವು ಈಗ ಫೋನ್ ಮಾಡಿ ಕೇಳ್ತಾ ಇದ್ರು ಕೂಡ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಫೋನ್ ಕಟ್ ಮಾಡ್ತಾವ್ರೆ. ನೀನ್ ಯಾರು ತಡೆಯಕ್ಕೆ ನಿನ್ನೇನ್ ಕೇಳ್ಬೇಕು ಅಂತ ನನ್ನ ಮೇಲೆ ರೋಕ್ ಮಾಡಿದ್ದಾರೆ. ಇಲ್ಲ ಎದುತ್ತಲ್ಲ. ಈಗ ನೋಡಿ, ಈಗ ಇಲ್ಲ ಹಾಕೊಳ್ತೀರಾ, ಬೇಕಾದ್ರೆ ನಾನೇ ನಿಂತ ಹಾಕ್ಸ್ತೀನಿ. ಹೆಂಗ್ ಮಾಡ್ತೀರಿ? ಅದು ಲೈನ್ ತೆಗಿಬೇಕು, ಹಾಕಕ್ಕೆ ಹಂಗೆ ಹಾಕಕ್ಕೆ ಈಗ ಇಲ್ಲ ಕರೆಂಟ್ ಇಲ್ವಲ್ಲ ಈಗ? ಕರೆಂಟ್ ಐತೆ. ಪವರ್ ಲೈನ್ ಇದೆ ಈಗ? ಪವರ್ ಲೈನ್ ಪವರ್ ಲೈನ್ ಎಲ್ಲ ಇದೆ. ನಮ್ಗೆ ಇಲ್ಲ ಈಗ ಕರೆಂಟ್ ಅಷ್ಟೇ. ಈಗ ಏನು ಈಗ ನೋಡೋಣ, ಮಾತಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ಅವ್ರ ಜೊತೆ ನಾವು AW ಜೊತೆ ಒಂದ್ಸರಿ ಮಾತಾಡ್ಬಿಟ್ಟು ವಿಚಾರ ಏನು ಅನ್ನೋದನ್ನ ಮತ್ತೆ ನಾನು ತಿಳಿಸ್ತೀನಿ. ಇದು ಅವ್ರೇನಂದ್ರು ಗೊತ್ತಾ ಸೈಯದು, AW ಹತ್ರ ಬಂದು ಮಾತಾಡಿ ಅಣ್ಣ ಅಂತ ಅಂದ್ರು ಅವರು. ಅಣ್ಣ ಅವರು